ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 11 ಭಾನುವಾರ. ನಾಳೆಯಿಂದ 55 ವರ್ಷ 8 ರಾಶಿಯವರಿಗೆ ವಿಪರೀತ ಧನ ಲಾಭ. ರಾಶಿ ಹಣ ಸಿಗುವ ಗ್ಯಾರಂಟಿ ಇದೆ. ಅದು ಯಾವ್ಯಾವ ರಾಶಿ ಅಂತ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದೇ ನೋಡ್ಬಿಡಿ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ನೀವು ನೋಡುವ. ಹೌದು, ನಾಳೆ ಜನವರಿ 11ನೇ ತಾರೀಕು ಭಾನುವಾರ. ನಾಳೆಯಿಂದ 55 ವರ್ಷ 8 ರಾಶಿಯವರಿಗೆ ವಿಪರೀತ ಧನ ಲಾಭ. ರಾಶಿ ದುಡ್ಡು. ಸೂರ್ಯದೇವನ ಕೃಪಾ ಆಶೀರ್ವಾದದಿಂದ ನಿಮ್ಮ ಜೀವನ ಬದಲಾಗಲಿದೆ. ಇದೀಗ ಈ ರಾಶಿಗಳಿಗೆ ಬಹಳ ಅದ್ಭುತವಾದ ಕೆಲಸ ಕಾರ್ಯಗಳು ಸಿಗುವ ಸಾಧ್ಯತೆ. ಸೂರ್ಯದೇವನ ಕೃಪಾ ಆಶೀರ್ವಾದ ಇರೋದ್ರಿಂದ ಈ 8 ರಾಶಿಗಳಿಗೆ ರಾಶಿ ಹಣ ಸಿಗುವುದು ಗ್ಯಾರಂಟಿ. ಈ ರಾಶಿಯವರ ಜಾತಕದಲ್ಲಿ ಇರುವ ಒಂದಷ್ಟು ಸಮಸ್ಯೆಗಳು ಮುಕ್ತಿಯಾಗುವ ಸಾಧ್ಯತೆ. ಜೊತೆಗೆ ನೀವು ಉತ್ತಮ ವ್ಯಾಪಾರ ಲಾಭ ಸಮೇತ ನೀವು ಕಂಡ್ಕೊಂತೀರಾ. ವ್ಯಾಪಾರ ಸಮೇತ ನೀವು ವಿಸ್ತರಿಸ್ತೀರಾ, ಎಕ್ಸ್ಪ್ಯಾಂಡ್ ಮಾಡಕ್ ನೋಡ್ತೀರಾ. ಮತ್ತೆ ನಿಮ್ದು ಕೋರ್ಟ್ ಕೇಸಲ್ಲಿ ಏನಾದರೂ ನ್ಯಾಯಾಲಯದಲ್ಲಿ ಯಾವ್ದಾದ್ರು ಕೇಸ್ ಇದ್ರೆ ಅದು ಸಮೇತ ನಿಮ್ಮ ಪರವಾಗಿ ತೀರ್ಮಾನ ಆಗುತ್ತೆ. ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಏನಾದರೂ ದೀರ್ಘಕಾಲದಿಂದ ಸಮಸ್ಯೆ ಇದು ಕೂಡ ಪರಿಹರಿಸಲ್ಪಡುತ್ತೆ. ಅಲ್ಪಾದಿಯ ಹೊರತುಪಡಿಸುವ ಕೆಲಸದ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಅದೃಷ್ಟದ ಲಾಭದೊಂದಿಗೆ ಸಂಪೂರ್ಣ ಎಲ್ಲ ಬೆಂಬಲಗಳು ನಿಮ್ಮ ಪರವಾಗಿರುತ್ತೆ. ನೀವು ಈ ಸಮಯದಲ್ಲಿ ಒಂದಿಷ್ಟು ಧೈರ್ಯಗಳನ್ನ ಹೆಚ್ಚಿಸಿಕೊಂಡು ಕಠಿಣ ಶ್ರಮದಿಂದ ನೀವು ಕೆಲಸ ಮಾಡಿದರೆ ಹೊಸ ಜವಾಬ್ದಾರಿಗಳು, ಹೊಸ ಸವಾಲುಗಳು ಎಲ್ಲವೂ ನಿವಾರಣೆಯಾಗಿ ಯಶಸ್ವಿಗೊಳ್ತೀರಾ. ಅಂತಿಮವಾಗಿ ನೀವು ಅನ್ಕೊಂಡಿರೋ ಕೆಲಸನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ, ಲಾಭದಾಯಕವಾಗಿರ್ತೀರಾ. ಉದ್ಯಮಿಗಳಿಗೆ ಗಣನೀಯ ಏರಿಳಿತಗಳು ಗುರುತಿಸಿ ಉತ್ತಮ ಸಂಬಂಧಗಳನ್ನ ಕಾಪಾಡಿಕೊಳ್ಳಿ ಇಷ್ಟು ಪ್ರಯತ್ನಗಳನ್ನ ನೀವು ಮಾಡಬೇಕಾಗತ್ತೆ. ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ರಾಶಿಗಳು ಇರೋದ್ರಿಂದ ಲಾಭ ಮತ್ತು ವ್ಯವಹಾರದಲ್ಲಿರುವ ಸವಾಲುಗಳು ಬಗೆಹರಿಯುತ್ತೆ. ಉದ್ಯೋಗದಲ್ಲಿ ಇರುವಂಥವ್ರು ಕೆಲಸಕ್ಕಾಗಿ ಹೆಚ್ಚಾಗಿ ಆ ಕಡೆ ಈ ಕಡೆ ಪ್ರಯಾಣಕ್ಕೆ ಮಾಡಬೇಕಾಗಿ ಬರ್ಬೋದು. ಸಣ್ಣ ಪುಟ್ಟ ವಿಷಯಕ್ಕೂ ನೀವು ಹೆಚ್ಚು ಶ್ರಮವನ್ನು ಹಾಕಬೇಕಾಗುತ್ತೆ. ಇದರಿಂದ ನೀವು ನಿಮ್ಮ ಒಂದು ಕುಟುಂಬದವರಿಗೆ ಸಮಯವನ್ನು ಕೊಡೋಕ್ಕಾಗೋದಿಲ್ಲ ನಿಮ್ಮ ಕಾರ್ಯಗಳಿಂದ. ಇದರಿಂದ ಕುಟುಂಬದ ನೆಮ್ಮದಿ ಸ್ವಲ್ಪ ಮಾಡಬಹುದು. ಆದರೆ ಗಣನೆಗೆ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ನೀವು ವಿದ್ಯಾರ್ಥಿಗಳಾದರೆ ನಿಮಗೆ ಈ ಸಮಯದಲ್ಲಿ ಒಳ್ಳೆ ಫಲಿತಾಂಶ ಸಿಗ್ತದೆ. ನೀವು ನಿರೀಕ್ಷೆ ಮಾಡಿದ ಫಲಿತಾಂಶಗಳನ್ನ ನೀವು ಸಾಧಿಸ್ತೀರಾ. ಉದ್ಯಮಿಗಳಿಗೆ ಸಂಪೂರ್ಣ ಅನುಕೂಲವಾದ ಅವರ ಬೆಂಬಲಕ್ಕಿರುವ ಸಮಯವಾಗಿದ್ದು ವ್ಯವಹಾರದಲ್ಲಿರುವವರು ಗಮನಾರ್ಹಕ ಲಾಭವನ್ನು ಅನುಭವಿಸ್ತಾರೆ. ಉದ್ಯೋಗಿಗಳು ಉದ್ಯೋಗವನ್ನ ಕಂಡುಕೊಳ್ತೀರಾ ಅವ್ರು ಇಷ್ಟಪಟ್ಟ ಹಾಗೆ. ಆಗಲೇ ಉದ್ಯೋಗದಲ್ಲಿರೋರು ಅವರ ಕೆಲಸ ಸಂಬಂಧಪಟ್ಟ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ತಾರೆ. ಮೇಲಧಿಕಾರಿಗಳ ಇಂದ ಉತ್ತಮ ಬೆಂಬಲ ಕಾಣುತ್ತೆ. ಇನ್ನು ಇಲ್ಲಿಂದ ಹೋಗಿ ವಿದೇಶದಲ್ಲಿ ಯಾರು ವ್ಯಾಪಾರಗಳನ್ನ ಕಂಡುಕೊಂಡಿರ್ತಾರೆ ಅವರಿಗೆ ಅತ್ಯುತ್ತಮವಾಗಿ ಲಾಭಗಳು ಯೋಗಗಳಿದೆ. ಭೂಮಿ ಆಸ್ತಿ ಮತ್ತೆ ಕಟ್ಟಡ ಖರೀದಿ ಮಾಡುವವರ ಕನಸು ಎಲ್ಲ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು ಅವರ ಅಧ್ಯಯನವನ್ನು ಶ್ರದ್ಧೆಯಿಂದ ತೊಡಗಿಸಿಕೊಂಡು ಯಶಸ್ಸನ್ನು ಸಾಧಿಸ್ತಾರೆ. ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯದ ಒಂದು ಮೇಲ್ಕೈಯೇ ಸಾಧಿಸುತ್ತಿಲ್ಲ. ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರುವ ಅದೃಷ್ಟಂತ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ. ರಾಶಿ, ಕುಂಭ ರಾಶಿ, ಕಟಕ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದಿದ್ರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ.